ಹಾಯ್ ಫ್ರೆಂಡ್ಸ್. ಸ್ನೇಹಿತರೆ, ಬಾಲಿವುಡ್ನ ಮಿಸ್ಟರ್ ಪರ್ಫೆಕ್ಟ್ನಿಸ್ಟ್ ಅಂತಲೇ ಹೆಸರುವಾಸಿಯಾದ ನಟ ಅಂದರೆ ಅದು ಅಮೀರ್ ಖಾನ್. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿಸುತ್ತಿದ್ದಾರೆ. ಆದರೆ ಈ ಬಾರಿ ಅವರು ಯಾವುದೇ ಸಿನಿಮಾದಿಂದ ಅಥವಾ ಹೊಸ ಲುಕ್ನಿಂದ ಸುದ್ದಿಯಲ್ಲಿಲ್ಲ. ಬದಲಿಗೆ ತಮ್ಮ ವೈಯಕ್ತಿಕ ಜೀವನದ ಅತಿ ದೊಡ್ಡ ನಿರ್ಧಾರದಿಂದ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣವಾಗ್ತಿದ್ದಾರೆ. ಹೌದು, ತಮ್ಮ 61ನೇ ವಯಸ್ಸಿನಲ್ಲಿ ಅಮೀರ್ ಖಾನ್ ಅವರು ಬೆಂಗಳೂರು ಮೂಲದ ಒಂದು ಯಶಸ್ವಿ ಉದ್ಯಮಿ ಗೌರಿ ಸ್ಕಾಟ್ ಅವರನ್ನು 3ನೇ ಮದುವೆ ಆಗ್ತಾರೆ. ಈ ಮೂಲಕ ಎಲ್ಲರನ್ನ ಈಗ ಆಶ್ಚರ್ಯಚಕಿತರನ್ನಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಾದ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್, ಟ್ವಿಟ್ಟರ್ನಲ್ಲಿ ಜನ ಇವರ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾಕೆ ಇವರಿಗೆ 61ನೇ ವಯಸ್ಸಿನಲ್ಲಿ 3 ಮದುವೆ ಬೇಕಿತ್ತ? ಎಲ್ಲರ ಹತ್ತಿರ ಟೇಸ್ಟ್ ನೋಡಿ ಬೇಡ ಅಂತ ಬಿಡ್ತಿದ್ದಾರೆ ಅಂತ ಕಟುವಾದ ಪದಗಳನ್ನು ಬಳಸಿ ಟ್ರೋಲನ್ನು ಮಾಡ್ತಿದ್ದಾರೆ. ಆದರೆ ಸ್ನೇಹಿತರೆ, ಜಗತ್ತಿಗೆ ಕೇವಲ ಒಬ್ಬ ಸೂಪರ್ ಸ್ಟಾರ್ ಆಗಿ ಕೋಟ್ಯಾಧಿಪತಿಯಾಗಿ ಕಾಣುವ ಅಮೀರ್ ಖಾನ್ ಅವರ ಅಸಲಿ ಬದುಕು ಹೇಗಿತ್ತು ಗೊತ್ತಾ? ಇವತ್ತು ಸಾವಿರಾರು ಕೋಟಿ ರೂಪಾಯಿ ಸಾಮ್ರಾಜ್ಯ ಕಟ್ಟಿರುವ ಈ ನಟನ ಬಾಲ್ಯ ಎಷ್ಟು ಕಣ್ಣೀರಿನಿಂದ ಕೂಡಿತು ಅಂದರೆ, ಒಂದು ಕಾಲದಲ್ಲಿ ಇವರ ಇಡೀ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ ಇತ್ತು. ದಿನಕ್ಕೆ 30ಕ್ಕೂ ಹೆಚ್ಚು ಸಾಲಗಾರರು ಮನೆ ಬಾಗಿಲಿಗೆ ಬಂದು ನಿಲ್ತಿದ್ದರು. ಶಾಲೆಗೆ ಫೀಸ್ ಕಟ್ಟಲಾಗದೆ ಕ್ಲಾಸ್ ರೂಮ್ನಿಂದ ಹೊರಗೆ ನಿಲ್ಲುತ್ತಿದ್ದ ಆ ದಿನಗಳಿಂದ ಹಿಡಿದು ಇಂದು 3 ಮದುವೆಗಳ ವಿವಾದಗಳವರೆಗೂ ಕೂಡ ಅಮೀರ್ ಖಾನ್ ಅಸಲಿ ಲೈಫ್ ಸ್ಟೋರಿ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಸ್ನೇಹಿತರೆ, ವಿಡಿಯೋ ಶುರು ಮಾಡೋದಕ್ಕಿಂತ ಈ ಅಮೀರ್ ಖಾನ್ 3 ಮದುವೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಅಮೀರ್ ಖಾನ್ ಬಾಲ್ಯವನ್ನು ನೋಡೋದಾದರೆ ಮಾರ್ಚ್ 14, 1965ರಂದು ಮುಂಬೈನ ಬಾಂದ್ರಾದಲ್ಲಿ ಒಂದು ಮುಸ್ಲಿಂ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ಪೂರ್ತಿ ಹೆಸರು ಮೊಹಮ್ಮದ್ ಅಮೀರ್ ಹುಸೇನ್ ಖಾನ್. ಸ್ನೇಹಿತರೆ, ಚಿತ್ರರಂಗದ ಭದ್ರ ಬುನಾದಿ ಹೊಂದಿದ ಕುಟುಂಬದಲ್ಲೇ ಅಮೀರ್ ಜನಿಸಿದ್ದು. ಇವರ ತಂದೆ ತಾಹಿರ್ ಹುಸೇನ್ ಬಾಲಿವುಡ್ನ ಪ್ರಸಿದ್ಧ ಚಲನಚಿತ್ರ ನಿರ್ಮಾಪಕರು ಮತ್ತು ಇವರ ಚಿಕ್ಕಪ್ಪ ನಾಸೀರ್ ಹುಸೇನ್ ಆ ಕಾಲದ ದೊಡ್ಡ ನಿರ್ದೇಶಕ ಹಾಗೂ ನಿರ್ಮಾಪಕರಾಗಿದ್ದು. ಇಷ್ಟೇ ಅಲ್ಲ, ಭಾರತದ ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದೇಶದ ಮೊದಲ ಶಿಕ್ಷಣ ಸಚಿವರಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಕುಟುಂಬಕ್ಕೆ ಅಮೀರ್ ಖಾನ್ ಅವರ ತಾಯಿ ಝೀನತ್ ಹುಸೇನ್ ಸಂಬಂಧಿಕರು ಕೂಡ ಆಗಿದ್ದರು. ಸ್ನೇಹಿತರೆ, ಸಾಮಾನ್ಯವಾಗಿ ತಮಗೆ ಸಿನಿಮಾ ಪ್ರೊಡ್ಯೂಸರ್ ಮಗ ಅಂದ ತಕ್ಷಣ ತಲೆಯಲ್ಲಿ ಬರೋದು ಐಷಾರಾಮಿ ಜೀವನ, ಕೋಟಿ ಕೋಟಿ ಹಣ, ದೊಡ್ಡ ಬಂಗಲೆ. ಆದರೆ ಅಮೀರ್ ಖಾನ್ ಅವರ ವಿಷಯದಲ್ಲಿ ಸಂಪೂರ್ಣ ಉಲ್ಟನೇ ಆಗಿತ್ತು. ಚಿತ್ರರಂಗದ ಕರಾಳ ಮತ್ತು ಕ್ರೂರ ಮುಖ ಅಮೀರ್ ಖಾನ್ಗೆ ತೀರಾ ಚಿಕ್ಕ ವಯಸ್ಸಿನಲ್ಲೇ ಪರಿಚಯವಾಗಿತ್ತು. ಬಾಲ್ಯದಲ್ಲಿ ಅಮೀರ್ ಖಾನ್ ಓದಿನಲ್ಲಿ ಸಾಧಾರಣವಾಗಿದ್ದರು, ಕ್ರೀಡೆಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದರು. ಇವರು ಸ್ಟೇಟ್ ಲೆವೆಲ್ ಟೆನ್ನಿಸ್ ಚಾಂಪಿಯನ್ ಕೂಡ ಆಗಿದ್ದರು ಮತ್ತು ಮಹಾರಾಷ್ಟ್ರ ರಾಜ್ಯ ಮಟ್ಟದ ಟೆನ್ನಿಸ್ ಪಂದ್ಯಾವಳಿಗಳಲ್ಲಿ ಹಲವು ಪ್ರಶಸ್ತಿಗಳನ್ನು ಕೂಡ ಗೆಲ್ತಾರೆ. ಆದರೆ ಮನೆಯ ಆರ್ಥಿಕ ಪರಿಸ್ಥಿತಿ ಅವರ ಆಟದ ಮೇಲೆಯೂ ಕೂಡ ಪ್ರಭಾವವನ್ನು ಬೀರಲು ಶುರು ಮಾಡುತ್ತೆ. ಸ್ನೇಹಿತರೆ, ಇತ್ತೀಚೆಗೆ ಅಮೀರ್ ಖಾನ್ ಅವರು ತಮ್ಮ ಬಾಲ್ಯದ ಕಹಿ ದಿನಗಳನ್ನು ನೆನೆದು ಕಣ್ಣೀರು ಹಾಕಿದರು. ಅವರ ತಂದೆ ತಾಹಿರ್ ಹುಸೇನ್ ತುಂಬ ಒಳ್ಳೆಯ ಮತ್ತು ಸರಳ ವ್ಯಕ್ತಿಯಾಗಿದ್ದರು. ಆದರೆ ಅವರಿಗೆ ಸಿನಿಮಾ ಬಿಸ್ನೆಸ್ ಅಷ್ಟಾಗಿ ಸದುಪಯೋಗವಾಗ್ತಿರಲಿಲ್ಲ. ಅವರು ಸಿನಿಮಾಗಳನ್ನು ನಿರ್ಮಾಣ ಮಾಡಲು ಮಾರ್ಕೆಟ್ನಲ್ಲಿ ಸಿಕ್ಕವರ ಹತ್ತಿರ 36% ಭಾರಿ ಬಡ್ಡಿಗೆ ಸಾಲವನ್ನು ಪಡಿತಿದ್ರಂತೆ. ಅವರು ನಿರ್ಮಿಸುತ್ತಿದ್ದ ಲಾಕೆಟ್ ಎಂಬ ಒಂದು ಸಿನಿಮಾ 16 ಕಾರಣಗಳಿಂದಾಗಿ ಸಿನಿಮಾ ಶೂಟಿಂಗೇ ನಿಂತು ಹೋಗ್ತಿತ್ತಂತೆ. ಆ ಸಿನಿಮಾ ಮುಗಿಯಲು ಬರೋಬ್ಬರಿ 8 ವರ್ಷ ಬೇಕಾಯಿತು. ಅಲ್ಲಿವರೆಗೆ ಅಂದರೆ ಸತತ 8 ವರ್ಷಗಳ ಕಾಲ ಅವರ ಮನೆಯಲ್ಲಿ ಯಾವುದೇ ಆದಾಯ ಇರಲಿಲ್ಲ. ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಸಾಲ ಕೊಟ್ಟ 100 ಜನ ಮನೆಗೆ ಫೋನ್ ಮಾಡುತ್ತಿದ್ದರು. ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡ್ತಿದ್ರು. ತಂದೆ ಅಸಹಾಯಕರಾಗಿ, ನನ್ನ ಹತ್ತಿರ ಹಣವಿಲ್ಲ, ಸಿನಿಮಾ ರಿಲೀಸ್ ಆದ ತಕ್ಷಣ ನಿಮ್ಮ ದುಡ್ಡು ಕೊಡ್ತೀನಿ ಎಂದು ಕೈ ಮುಗಿದು ಬೇಡಿದ್ದನ್ನು ನೋಡಿ ಬಾಲಕ ಅಮೀರ್ ಖಾನ್ ದಿನ ರಾತ್ರಿ ಕಣ್ಣೀರು ಹಾಕ್ತಿದ್ರಂತೆ. ಬಾಲ್ಯದ ಅತ್ಯಂತ ಕಹಿ ಘಟನೆ ಎಂದರೆ, ಅಮೀರ್ ಖಾನ್ ಮತ್ತು ಅವರ ಒಡ ಹುಟ್ಟಿದವರು ಓದುತ್ತಿದ್ದ GB ಪೆಟಿಟ್ ಹೈಸ್ಕೂಲ್ನಲ್ಲಿ ಪ್ರತಿ ತಿಂಗಳು ಫೀಸ್ ಕಟ್ಟಲು ತಡವಾಗ್ತಿತ್ತು. ಆಗ ಶಾಲೆಯ ಪ್ರಿನ್ಸಿಪಾಲ್ ಅಸೆಂಬ್ಲಿಯಲ್ಲಿ ಎಲ್ಲರ ಮುಂದೆ ಅಮೀರ್ ಖಾನ್ ಅವರ ಹೆಸರನ್ನು ಕೂಗಿ ಹೇಳ್ತಿದ್ರಂತೆ ಮತ್ತು ಕ್ಲಾಸ್ ರೂಮ್ನಿಂದ ಹೊರಗೆ ನಿಲ್ಲಿಸ್ತಿದ್ರಂತೆ. ಈ ಅಪಮಾನ ಅಮೀರ್ ಖಾನ್ ಮನಸ್ಸಿನಲ್ಲಿ ಆಳವಾದ ಒಂದು ಗಾಯವನ್ನು ಉಂಟು ಮಾಡುತ್ತೆ. ಮನೆಯ ಪರಿಸ್ಥಿತಿ ಅರಿತ ಅಮೀರ್ ಖಾನ್ ತಾವು ಟೆನ್ನಿಸ್ ಪಂದ್ಯಗಳಲ್ಲಿ ಗೆಲ್ಲುತ್ತಿದ್ದ ಪ್ರೈಸ್ ಮನಿಯನ್ನು ಇವರು ತಾಯಿಗೆ ತಂದುಕೊಟ್ಟು, ಅಮ್ಮ ನನಗೆ ಹೊಸ ಬಟ್ಟೆ ಅಥವಾ ಶೂ ಬೇಡ, ಈ ದುಡ್ಡನ್ನು ಮನೆ ಖರ್ಚಿಗೆ ಇಟ್ಕೊ ಅಂತ ಹೇಳ್ತಿದ್ರಂತೆ. ಸ್ನೇಹಿತರೆ, ಮನೆಯಲ್ಲಿದ್ದ ಭೀಕರ ಕಷ್ಟಗಳನ್ನು ನೋಡಿ ಎತ್ತವರಿಗೆ ಮಗ ಚಿತ್ರರಂಗಕ್ಕೆ ಬರುವುದು ಇಷ್ಟನೇ ಇರಲಿಲ್ಲ. ಬದಲಿಗೆ ಅಮೀರ್ ಖಾನ್ ಒಬ್ಬ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗಿ ಸೆಟಲ್ ಆಗಬೇಕು ಎಂಬುದು ತಂದೆಯ ಆಸೆ ಆಗಿತ್ತು. ಆದರೆ ಅಮೀರ್ ಖಾನ್ ರಕ್ತದಲ್ಲೇ ಸಿನಿಮಾ ಹರಿಯುತ್ತಿತ್ತು. ಸ್ನೇಹಿತರೆ, ಅಂದು 1973ರಲ್ಲಿ ಅಂದರೆ ಕೇವಲ 8ನೇ ವಯಸ್ಸಿನಲ್ಲಿ ತಮ್ಮ ಮಾವ ನಾಸೀರ್ ಹುಸೇನ್ ನಿರ್ದೇಶನದ ಯಾದೋನ್ ಕಿ ಬಾರತ್ ಚಿತ್ರದಲ್ಲಿ ಬಾಲನಟನಾಗಿ ಮೊದಲ ಬಾರಿಗೆ ಕ್ಯಾಮರಾವನ್ನು ಎದುರಿಸ್ತಾರೆ. ನಂತರ 16ನೇ ವಯಸ್ಸಿನಲ್ಲಿ ಹೆತ್ತವರಿಗೆ ತಿಳಿಯದಂತೆ ರಹಸ್ಯವಾಗಿ ತಮ್ಮ ಗೆಳೆಯ ಆದಿತ್ಯ ಭಟ್ಟಾಚಾರ್ಯ ಜೊತೆ ಸೇರಿ ಪರೋನೋಯ ಎಂಬ 40 ನಿಮಿಷಗಳ ಒಂದು ಸೈಲೆಂಟ್ ಶಾರ್ಟ್ ಫಿಲ್ಮನ್ನು ಮಾಡ್ತಾರೆ.
ಇದಕ್ಕೆ ಬೇಕಾದ ಹಣವನ್ನು ಪ್ರೊಡ್ಯೂಸರ್ ಶ್ರೀರಾಮ್ ಲಾಗೂ ಅವರ ಬಳಿ ಸಾಲವಾಗಿ ಪಡೆದಿದ್ರಂತೆ. ಇನ್ನು ಕಾಲೇಜು ಮುಗಿಯುತ್ತಿದ್ದಂತೆ ಮನೆಯವರ ವಿರೋಧದ ನಡುವೆ ಕೂಡ ಥಿಯೇಟರ್ ಗ್ರೂಪನ್ನು ಸೇರಿಕೊಳ್ತಾರೆ. ನಾಸೀರ್ ಹುಸೇನ್ ಅವರ ಬಳಿ ಸುಮಾರು 2 ರಿಂದ 3 ವರ್ಷಗಳ ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕ್ಲಾಪ್ ಬೋರ್ಡ್ ಹಿಡಿದು ಕೆಲಸವನ್ನು ಮಾಡ್ತಾರೆ. ಕೊನೆಗೆ 1988ರಲ್ಲಿ ತೆರೆಕಂಡ ಕಯಾಮತ್ ಸೆ ಕಯಾಮತ್ ತಕ್ ಸಿನಿಮಾ ಮೂಲಕ ಪೂರ್ಣ ಪ್ರಮಾಣದ ಹೀರೋ ಆಗಿ ಬಾಲಿವುಡ್ಗೆ ಭರ್ಜರಿ ಎಂಟ್ರಿಯನ್ನು ಕೊಡ್ತಾರೆ. ಆ ಸಿನಿಮಾ ಬಾಲಿವುಡ್ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆಯುತ್ತೆ ಮತ್ತು ಅಮೀರ್ ಖಾನ್ ರಾತ್ರೋರಾತ್ರಿ ದೇಶದ ನ್ಯಾಷನಲ್ ಕ್ರಶ್ ಆಗಿ ಹೊರಹೊಮ್ತಾರೆ. ಸ್ನೇಹಿತರಿನ ಈಗಿನ ಅಸಲಿ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಅಮೀರ್ ಖಾನ್ ಅವರ ಸಿನಿಮಾ ಕೆರಿಯರ್ ಎಷ್ಟು ಯಶಸ್ವಿ ಆಗ್ತಾ ಹೋಗುತ್ತೋ ಅವರ ವೈಯಕ್ತಿಕ ಜೀವನದ ನಿರ್ಧಾರಗಳು ಅಷ್ಟೇ ದೊಡ್ಡ ಮಟ್ಟದ ವಿವಾದಗಳನ್ನು ಸೃಷ್ಟಿಸುತ್ತಾ ಬಂದವು. ಇತ್ತೀಚೆಗೆ ಗೌರಿ ಸ್ಕಾಟ್ ಅವರ ಜೊತೆ 3ನೇ ಮದುವೆಯಾದ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕ್ಯಾರೆಕ್ಟರ್ ಬಗ್ಗೆ ಪ್ರತಿ 10 ವರ್ಷಕ್ಕೆ ಹೆಂಡತಿಯನ್ನು ಬದಲಾಯಿಸ್ತಾರೆ, ಎಲ್ಲರ ಟೇಸ್ಟ್ ನೋಡಿ ಬಿಡ್ತಿದ್ದಾರೆ ಅನ್ನೋ ಥರದ ಅತ್ಯಂತ ಕೀಳು ಮಟ್ಟದ ಕಮೆಂಟ್ಗಳು ಬರ್ತಿವೆ. ಆದರೆ ಈ 3 ಮದುವೆಗಳು ಮತ್ತು ಡಿವೋರ್ಸ್ಗಳ ಹಿಂದಿರುವ ಒಂದು ಅಸಲಿ ರಿಯಾಲಿಟಿ ಏನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲ ಮದುವೆ ರೀನಾ ದತ್ 1986ರಲ್ಲಿ ಮದುವೆ ಆಗ್ತಾರೆ. 2002ರವರೆಗೂ ಅವ್ರ ಜೊತೆ ಇರ್ತಾರೆ. ಅಮೀರ್ ಖಾನ್ ತಮ್ಮ ಮೊದಲ ಸಿನಿಮಾ ಕಯಾಮತ್ ಸೆ ಕಯಾಮತ್ ತಕ್ ರಿಲೀಸ್ ಆಗುವ ಮುನ್ನವೇ ಅಂದರೆ 1986ರಲ್ಲಿ ತಮ್ಮ ನೆರೆಮನೆಯಲ್ಲಿದ್ದ ರೀನಾ ದತ್ತ ಎಂಬ ಹಿಂದೂ ಹುಡುಗಿಯನ್ನು ಪ್ರೀತಿಸ್ತಿದ್ರು. ಇಬ್ಬರ ಧರ್ಮ ಬೇರೆಯಾಗಿದ್ದರಿಂದ ಮನೆಯವರು ಒಪ್ಪಲಿಲ್ಲ. ಹೀಗಾಗಿ ಅಮೀರ್ ಮತ್ತು ರೀನಾ ಕೋರ್ಟ್ನಲ್ಲಿ ರಹಸ್ಯವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ತಾರೆ. ಮದುವೆಯಾದ ಮೇಲೂ ರೀನಾ ತಮ್ಮ ಪೋಷಕರ ಮನೆಯಲ್ಲೇ ಇದ್ದರು. ಸಿನಿಮಾ ಹಿಟ್ಟಾದ ಮೇಲೆ ಇವರ ಮದುವೆ ವಿಷಯ ಜಗತ್ತಿಗೆ ಗೊತ್ತಾಯಿತು. ಈ ದಂಪತಿಗೆ ಜುನೈದ್ ಎಂಬ ಮಗ ಮತ್ತು ಐರಾ ಎಂಬ ಮಗಳು ಕೂಡ ಜನಿಸ್ತಾರೆ. ಸುಮಾರು 16 ವರ್ಷಗಳ ಕಾಲ ಸುಂದರ ಸಂಸಾರ ನಡೆಸಿದ ನಂತರ ಇವರ ಮಧ್ಯೆ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಶುರುವಾಗುತ್ತೆ. 2002ರಲ್ಲಿ ಪರಸ್ಪರ ಒಪ್ಪಿಗೆಯಿಂದಲೇ ಇಬ್ಬರು ಡಿವೋರ್ಸನ್ನು ಪಡೀತಾರೆ. ಕೋರ್ಟ್ನಲ್ಲಿ ಇಬ್ಬರು ಯಾವುದೇ ಕೆಸರೆರಚಾಟ ಮಾಡದೆ ಗೌರವಾನ್ವಿತವಾಗಿ ದೂರ ಆಗ್ತಾರೆ. ಇನ್ನು 2ನೇ ಮದುವೆ ಕಿರಣ್ ರಾವ್ 2005ರಿಂದ 2021ರವರೆಗೆ. ರೀನಾ ಅವರಿಂದ ದೂರಾದ ಮೇಲೆ ಅಮೀರ್ ಖಾನ್ ತೀವ್ರ ಒಂಟಿತನ ಮತ್ತು ಖಿನ್ನತೆಗೆ ಒಳಗಾಗಿದ್ದರು. ಆ ಸಮಯದಲ್ಲಿ 2001ರ ಲಗಾನ್ ಸಿನಿಮಾ ಶೂಟಿಂಗ್ ವೇಳೆ ಸಹ ನಿರ್ದೇಶಕಿಯಾಗಿದ್ದ ಕಿರಣ್ ರಾವ್ ಅವರ ಪರಿಚಯವಾಗುತ್ತೆ. ಕಿರಣ್ ಅವರ ಮಾತು ಮತ್ತು ವ್ಯಕ್ತಿತ್ವ ಅಮೀರ್ ಖಾನ್ಗೆ ಇಷ್ಟವಾಗಿ ಇಬ್ಬರ ನಡುವೆ ಪ್ರೀತಿ ಮೂಡುತ್ತೆ. 2005ರಲ್ಲಿ ಇವರಿಬ್ಬರು ಮದುವೆಯನ್ನು ಆಗ್ತಾರೆ. ಬಾಡಿಗೆ ತಾಯ್ತನದ ಮೂಲಕ ಇವರಿಗೆ ಆಜಾದ್ ರಾವ್ ಖಾನ್ ಎಂಬ ಮಗ ಕೂಡ ಜನಿಸ್ತಾನೆ. ಆದರೆ 15 ವರ್ಷಗಳ ನಂತರ 2021ರಲ್ಲಿ ಇವರಿಬ್ಬರು ಕೂಡ ಅಧಿಕೃತವಾಗಿ ವಿಚ್ಛೇದನವನ್ನು ಪಡೆದುಕೊಳ್ತಾರೆ. ಇಲ್ಲಿ ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ಡಿವೋರ್ಸ್ ಆದಮೇಲೆ ಕಿರಣ್ ರಾವ್ ಮತ್ತು ಅಮೀರ್ ಖಾನ್ ಇಂದಿಗೂ ಅತ್ಯಂತ ಆಪ್ತ ಸ್ನೇಹಿತರಾಗಿಯೇ ಉಳಿದಿದ್ದಾರೆ. ಇತ್ತೀಚೆಗೆ ಕಿರಣ್ ರಾವ್ ನಿರ್ದೇಶಿಸಿದ ಲಪತಾ ಲೇಡೀಸ್ ಸಿನಿಮಾವನ್ನು ಅಮೀರ್ ಖಾನ್ ಅವರೇ ಪ್ರೊಡ್ಯೂಸ್ ಮಾಡಿದರು. ಇಬ್ಬರು ಒಟ್ಟಿಗೆ ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಈಗಲೂ ಕೂಡ ಭಾಗಿಯಾಗ್ತಾರೆ. ಇನ್ನು ಸ್ನೇಹಿತರ 3ನೇ ಮದುವೆ ಗೌರಿ ಸ್ಕಾಟ್ 2026. ಇನ್ನು ಇತ್ತೀಚಿನ ವಿವಾದಕ್ಕೆ ಬರೋದಾದರೆ ಜುಲೈ 2026ರಲ್ಲಿ ಅಮೀರ್ ಖಾನ್ ತಮ್ಮ 25 ವರ್ಷಗಳ ಹಳೆಯ ಸ್ನೇಹಿತೆ ಬೆಂಗಳೂರು ಮೂಲದ ಉದ್ಯಮಿ ಗೌರಿ ಸ್ಕಾಟ್ ಅವರನ್ನು ಮುಂಬೈನ ತಮ್ಮ ನಿವಾಸದಲ್ಲಿ ಅತ್ಯಂತ ಸರಳವಾಗಿ ಮದುವೆ ಆಗ್ತಾರೆ. ಯಾವುದೇ ಅದ್ದೂರಿತನ ಇಲ್ಲದೆ ಕೇವಲ ಆಪ್ತರ ಸಮ್ಮುಖದಲ್ಲಿ ಈ ಮದುವೆ ನಡೆದಿದೆ. ಅಸಲಿ ರಿಯಾಲಿಟಿ ಏನು ಅಂತ ನೋಡೋಣ ಈಗ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾ ಟ್ರೋಲರ್ಗಳು ಅಂದುಕೊಳ್ಳುವಂತೆ ಅಮೀರ್ ಖಾನ್ ಯಾರನ್ನ ವಂಚಿಸಿಲ್ಲ ಅಥವಾ ಮೋಸ ಮಾಡಿಲ್ಲ. ಇವರ 3ನೇ ಮದುವೆಗೆ ಅಮೀರ್ ಅವರ ಇಬ್ಬರು ಮಾಜಿ ಪತ್ನಿಯರಾದ ರೀನಾ ದತ್ತ ಮತ್ತು ಕಿರಣ್ ರಾವ್ ಅವರ ಮಕ್ಕಳಾದ ಜುನೈದ್, ಐರಾ ಮತ್ತು ಆಜಾದ್ ಎಲ್ಲರೂ ಬಂದು ಸಂತೋಷದಿಂದ ಈ ಮದುವೆಗೆ ಭಾಗಿಯಾಗಿದ್ದಾರೆ ಮತ್ತು ತಮ್ಮ ತಂದೆಯ ಹೊಸ ಜೀವನಕ್ಕೆ ಶುಭವನ್ನು ಕೂಡ ಹಾರೈಸಿದ್ದಾರೆ. ಸಂಬಂಧಗಳು ಮುರಿದು ಬಿದ್ದಾಗ ಜಗಳಾಡಿ ಕೋರ್ಟ್ ಮೆಟ್ಟಿಲೇರಿ ಮರ್ಯಾದೆ ಕಳೆದುಕೊಳ್ಳುವ ಜನರ ಮಧ್ಯೆ ಅಮೀರ್ ಖಾನ್ ತಮ್ಮ ಮಾಜಿ ಪತ್ನಿಯರಿಗೆ ಮತ್ತು ಮಕ್ಕಳಿಗೆ ಇಂದಿಗೂ ಗೌರವ ಮತ್ತು ಆರ್ಥಿಕ ಭದ್ರತೆ ನೀಡುತ್ತಾ ಬಂದಿದ್ದಾರೆ. ಜೀವನದಲ್ಲಿ ಒಂಟಿತನ ಕಾಡಿದಾಗ ವಯಸ್ಸಿನ ಮಿತಿ ಇಲ್ಲದೆ ಒಬ್ಬ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ವೈಯಕ್ತಿಕ ಸ್ವಾತಂತ್ರ್ಯ ಎಂಬುದು ಅಮೀರ್ ಖಾನ್ ಆಪ್ತರ ವಾದ. ಸೊ ಸ್ನೇಹಿತರೆ, ಬಾಲ್ಯದಲ್ಲಿ ಶಾಲೆ ಫೀಸ್ ಕಟ್ಟಲಾಗದೆ ಅಪಮಾನ ಎದುರಿಸಿದ ಒಬ್ಬ ಸಾಮಾನ್ಯ ಹುಡುಗ ಇಂದು ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲೇ ಗ್ಲೋಬಲ್ ಮಟ್ಟದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮೂಲಕ ದಂಗಲ್, 3 ಇಡಿಯಟ್ಸ್, ತಾರೆ ಜಮೀನ್ ಪರ್ ನಂತ ಅದ್ಭುತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಸಿನಿಮಾ ಅಂತ ಬಂದಾಗ ಸಮಾಜಕ್ಕೆ ಮೆಸೇಜ್ ಕೊಡೋ ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬೋ ಮಿಸ್ಟರ್ ಪರ್ಫೆಕ್ಟ್ನಿಸ್ಟ್ ಇವರಾಗಿದ್ದಾರೆ. ಹೌದು, ಅವರ ವೈಯಕ್ತಿಕ ಜೀವನದ ನಿರ್ಧಾರಗಳು ಎಲ್ಲರಿಗೂ ಇಷ್ಟವಾಗದೇ ಇರಬಹುದು. ಸಮಾಜದ ದೃಷ್ಟಿಯಲ್ಲಿ ಕೆಲವರಿಗೆ ಇದು ತಪ್ಪು, ಇದು ಸರಿ ಅಂತ ಅನ್ನಿಸ್ಬೋದು. ಆದರೆ ಯಾರ ಜೀವನದಲ್ಲಿ ಏನಾಗಿದೆ ಎಂಬುದು ಪೂರ್ತಿಯಾಗಿ ತಿಳಿಯದೆ ಕೇವಲ ಸೋಷಿಯಲ್ ಮೀಡಿಯಾ ಕಮೆಂಟ್ಗಳನ್ನು ನೋಡಿ ಒಬ್ಬರ ಕ್ಯಾರೆಕ್ಟರ್ ಜಡ್ಜ್ ಮಾಡುವುದು ಎಷ್ಟು ಸರಿ ಅಲ್ವಾ? ಏನೇ ಇರಲಿ, ಅಮೀರ್ ಖಾನ್ ಅವರು ತಮ್ಮ 61ನೇ ವಯಸ್ಸಿನಲ್ಲೂ ಕೂಡ ಮಾಡಿಕೊಂಡಿರುವಂಥ ಈ 3ನೇ ಮದುವೆ ಬಗ್ಗೆ ನಿಮಗೇನು ಅನಿಸುತ್ತೆ ಮತ್ತು ಇವರ ಲೈಫ್ ಕತೆ ಕೇಳಿದ್ಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಆಗ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಟ್ರೆಂಡಿಂಗ್ ಮತ್ತು ಲೈಫ್ ಸ್ಟೋರಿ ವಿಡಿಯೋಗಳಿಗಾಗಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.